ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಸಮಾಜದಲ್ಲಿ ಅಶಾಂತಿ ಮೂಡಿಸ್ತಾ ಇರುವಂತಹ, ಅರಾಜಕತೆ ಮೂಡಿಸ್ತಾ ಇರುವಂತಹ, ಪಿಂಪ್ ಆರೋಪ ಇರುವಂತಹ, ಕೊಲೆ ಆರೋಪಿಯಾಗಿರುವಂತಹ ಪುನೀತ್ ಕೆರೆಹಳ್ಳಿ ಮತ್ತು ಅವನ ಗ್ಯಾಂಗ್ ಅನ್ನ ನಿನ್ನೆ ರಾತ್ರಿ ಬಂಧಿಸಲಾಯಿತು. ಬನ್ನರಘಟ್ಟ ಪೊಲೀಸರು ಬಂಧಿಸಿದರು. ಆದ್ರೆ 24 ಗಂಟೆಗಳ ಒಳಗೇನೆ ಅವರಿಗೆ ಜಾಮೀನು ಸಿಕ್ತು. ಹಾಗಾದ್ರೆ ಇದರಲ್ಲಿ ಯಾರ ಕೈವಾಡ ಇದೆ? ಸರ್ಕಾರದ ಉದ್ದೇಶ ಏನು? ಇಷ್ಟು ಸುಲಭಕ್ಕೆ ಇವರಿಗೆ ಬಿಡುಗಡೆ ಸಿಗೋದೇ ಆಗಿದ್ರೆ ಬಂಧನ ಯಾಕೆ ಮಾಡಬೇಕಾಗಿತ್ತು ಅನ್ನೋ ಪ್ರಶ್ನೆ ಬರುತ್ತೆ. ಜೊತೆಗೆ ಇದು ಸರ್ಕಾರದ ನಾಟಕನ ಅಥವಾ ಹೇಡಿತನನ ಅನ್ನುವಂತಹ ಪ್ರಶ್ನೆಗಳು ಸಹ ಬರ್ತವೆ. ಹಾಗಾದ್ರೆ ಈ ಪುನೀತ್ ಕೆರೆಹಳ್ಳಿ ಅನ್ನುವಂತಹ ಪಿಂಪ್ ಆರೋಪ ಇರುವಂತಹ, ಕೊಲೆ ಆರೋಪ ಇರುವಂತಹವನನ್ನ, ಆ ಪುಡಿ ರೌಡಿಯನ್ನ ಯಾವ ಲಫಂಗ ಕೆಲಸಕ್ಕಾಗಿ, ಯಾವ ಕೇಸಿನ ಆಧಾರದ ಮೇಲೆ ಅವನನ್ನ ಬಂಧಿಸಿದ್ರು ಅಂತ ಮೊದಲಿಗೆ ನೋಡೋಣ. ಆಮೇಲೆ ಅವನಿಗೆ ಅಷ್ಟು ಸುಲಭಕ್ಕೆ ಬೇಯಿಲು ಸಿಕ್ಕಿದ್ದರ ಬಗ್ಗೆ ಒಂದಷ್ಟು ಮಾತಾಡೋಣ. ಸೊ ಮೊದಲಿಗೆ ಅವನಿಗೆ FIR ಹಾಕಿದ್ದಂತಹದ್ದು ಒಂದು ಕೇಸ್ ಏನು ಅಂದ್ರೆ, 13ನೇ ತಾರೀಕು ಬೆಳಗಿನ ಜಾವ ಮಧ್ಯರಾತ್ರಿಯಲ್ಲಿ ಪಿಂಗಿಪುರ ಅನ್ನುವಂತಹ ಗ್ರಾಮದಲ್ಲಿರೋ ಸಾಯಿ ಬೃಂದಾವನ್ ಲೇಔಟ್ ಬಳಿ ಇರುವಂತಹ ಒಂದು ಜಾಗಕ್ಕೆ ಹೋಗಿ ಅಲ್ಲಿದ್ದಂತಹ ವಲಸೆ ಕಾರ್ಮಿಕರ ಮೇಲೆ ದೌರ್ಜನ್ಯ ಎಸಗೋದಕ್ಕೆ ಮುಂದಾಗಿದ್ದಾನೆ. ಏನ್ ದೌರ್ಜನ್ಯ? ನೀವು ಯಾರು, ಯಾವ ಊರು, ಯಾವ ಭಾಷೆ, ಯಾವ ದೇಶ, ಇವನ್ಯಾರು ಕೇಳೋದಕ್ಕೆ? ಇವನಿಗೆ ಅಧಿಕಾರ ಕೊಟ್ಟವನ ಯಾರು? ಇವನೇ ಪುಡಿ ರೌಡಿ ಅಂತ ಪೊಲೀಸರು ಆಗಾಗ ತಗೊಂಡೋಗಿ ರುಬ್ತಾ ಇರ್ತಾರೆ. ಸಮಾಜದಲ್ಲಿ ಇರೋದಕ್ಕೆ ಯೋಗ್ಯತೆ ಇಲ್ಲದಂತಹ, ಜೈಲಲ್ಲೇ ಇರಬೇಕಾದಂತಹ ವ್ಯಕ್ತಿ ಇವನು. ಇವನು ಹೋಗಿ ಇನ್ನೊಬ್ಬರ ದಾಖಲೆಗಳನ್ನ ಕೇಳ್ತಾನಂತೆ. ಇವನಿಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಸರ್ಕಾರ ಇಲ್ಲಿಯವರೆಗೆ ಉತ್ತರ ಕೊಟ್ಟಿಲ್ಲ. ಸರಿ, ಇರ್ಲಿ. ಸೊ ಅಲ್ಲಿ ಹೋಗಿ ಕೇಳಿದಾನೆ. ಆಗ ಆ ಜಾಗದಲ್ಲಿ ಇದ್ದಂತಹ ಏನು ಜನ ಇವನು ಹೋಗಿ ಅವ್ರ ಮೇಲೆ ದರ್ಪ ತೋರಿಸ್ತಿದ್ನಲ್ಲ, ಅವರು ಆ ಜಾಗದ ಓನರ್ಗೆ ಫೋನ್ ಮಾಡಿದ್ದಾರೆ. ಆ ಜಾಗದ ಓನರ್ನ ಅಳಿಯ ಬಂದಿದ್ದಾರೆ ಅಲ್ಲಿಗೆ. ಅಳಿಯನ ಹೆಸರು ಸಿದ್ದೇಶ್ KR ಅಂತ. ಅವರೇ FIR ಮಾಡಿಸಿರೋದು, ಅವರೇ ಕೇಸ್ ಮಾಡಿಸಿರುವಂತಹದ್ದು. ಆ ವ್ಯಕ್ತಿ ಬಂದಾಗ ಆ ವ್ಯಕ್ತಿಯ ಮೇಲೆಯೂ ಸಹ ಈ ಗುಂಪು, ಈ ಅರಾಜಕತೆ ಸೃಷ್ಟಿ ಮಾಡಬೇಕು ಕರ್ನಾಟಕದಲ್ಲಿ ಅಂತ ಹೊರಟಿರುವಂತಹ ಗುಂಪು, ಅವನ ಮೇಲೆಯೂ ಸಹ ಕೆಟ್ಟದಾಗಿ ಮಾತನಾಡ್ತಿದ್ದಾರೆ, ಬೆದರಿಕೆ ಹಾಕಿದರೆ. ಬಾಂಗ್ಲಾದೇಶಿಗರಿಗೆ ನೀನು ಮನೆ ಕೊಟ್ಟುಬಿಟ್ಟಿದ್ಯಾ, ನಿನ್ನನ್ನು ಜೀವಂತ ಬಿಡೋದಿಲ್ಲ, ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ ಅಂತ ಕೊಲೆ ಬೆದರಿಕೆ ಹಾಕಿದ್ದಾರೆ ಅಂತ FIR ಅಲ್ಲಿ ದಾಖಲಾಗಿದೆ. ಸೊ ಆತನ ಮೇಲೆಯೂ ಸಹ ಈ ರೀತಿಯಾದಂತಹ ದೌರ್ಜನ್ಯ ನಡೆಸಿದ್ದಾರೆ. ಆ ಕಾರಣಕ್ಕಾಗಿ ಮುಂದೊಂದು ದಿನ ನನಗೆ ಅಪಾಯ ಆಗಬಹುದು ಅನ್ನುವಂತಹ ಭಯದಲ್ಲಿ ನಾನು ತಡವಾಗಿ ಈ ದೂರನ್ನ ಕೊಡ್ತಿದ್ದೀನಿ ಅಂತ ಸಿದ್ದೇಶ್ KR FIR ಮಾಡ್ತಿದ್ದಾರೆ. ಅಲ್ಲಿ ಹಾಕಿರುವಂತಹ ಸೆಕ್ಷನ್ಗಳನ್ನ ಒಂದು ಸಲ ನೋಡೋದಾದ್ರೆ, BNS 126 2 35 329 3 351 2 352 ಎಲ್ಲವೂ ಸಹ ಅಶಾಂತಿ ಮೂಡಿಸುವಂತಹ, ಕೊಲೆ ಬೆದರಿಕೆ ಹಾಕುವಂತಹ, ಅಕ್ರಮ ಪ್ರವೇಶ, ಇದೆಲ್ಲವೂ ಸೇರ್ಕೊಂಡು ಬರುತ್ತೆ. ಸೊ ಮೊದಲಿಗೆ ಈಗ ನೋಡೋದಾದ್ರೆ ಈ FIR ಆದ ತಕ್ಷಣನೇ ಬನ್ನರಘಟ್ಟ ಪೊಲೀಸರು ಇವನನ್ನ ಬಂಧಿಸಿದ್ರು. ಇವನು ಮತ್ತು ಇವನ ಗ್ಯಾಂಗ್. ಇದ್ಯಾರೋ ಇನ್ನೊಬ್ಬ ಡಾಕ್ಟರ್ ನಾಗೇಂದ್ರಪ್ಪ ಶಿರೂರು ಅಂತೆ ಹೊಸೊಬ್ಬ ಸೇರ್ಕೊಂಡಿದ್ದಾನೆ ಈ ಗುಂಪಿಗೆ. ಸೊ ಇವ್ರನ್ನೆಲ್ಲ ಬಂಧಿಸಿ ಕರ್ಕೊಂಡು ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಅಟ್ಲೀಸ್ಟ್ ಇಷ್ಟು ದಿನಗಳ ನಂತರ ಆದ್ರೂ, ಸುಮಾರು ಒಂದು ವಾರದ ನಂತರ ಆದ್ರೂ ಸರ್ಕಾರ ಎಚ್ಚೆತ್ತುಕೊಂಡಿದೆ ಅಂತ ನಾವು ಒಂಚೂರು ನಿಟ್ಟುಸಿರು ಬಿಟ್ವಿ. ಯಾಕಂದ್ರೆ ಇವರೆಲ್ಲ ಅರಾಜಕತೆಯನ್ನ ಸೃಷ್ಟಿ ಮಾಡೋದಕ್ಕೆ, ಕರ್ನಾಟಕದಲ್ಲಿ ಶಾಂತಿಯನ್ನ ಕದಡೋದಕ್ಕೆ ಹೊಸ ಹೊಸ ಅಸ್ತ್ರಗಳನ್ನ ಹುಡುಕುವಂತ ಪುಡಾರಿಗಳ ಗುಂಪಿದು. ಇವರು ಮಾಡುವ ಲಫಂಗತನ ಒಂದೊಂದಲ್ಲ. ಹಲಾಲು, ಏನೋ ಜಟ್ಕಾ ಕಟ್ ಅಂತ ಒಂದಷ್ಟು ದಿನ ಮಾಡಿದ್ರು, ಹಿಜಾಬು ಅದು ಅಂತ ಒಂದಷ್ಟು ಮಾಡ್ತಿರ್ತಾರೆ. ಏನೋ ಇಂತಹ ಒಬ್ಬನಲ್ಲ ಇಬ್ನಲ್ಲ, ಇವನು ಒಬ್ಬ ಅಷ್ಟೇ. ಈ ರೀತಿ ಬಹಳ ಗುಂಪುಗಳಿದಾವೆ. ಇವುಗಳ ಜೀವನನೇ ಅದರ ಮೇಲೆ ನಡೆಯೋದು. ಅದರ ಆಧಾರದ ಮೇಲೆ ಇವರು ಈ ಗನಾಂಧಾರಿ ಕೆಲಸ, ಅರಾಜಕತೆ ಸೃಷ್ಟಿ ಮಾಡೋದಕ್ಕೆ ಒಂದು QR ಕೋಡ್ ಬೇರೆ ಮಾಡ್ಕೊಳ್ತಾರೆ. ಅದರಲ್ಲಿ ಭಿಕ್ಷೆ ಎತ್ಕೊಂಡು, ಅದರಲ್ಲಿ ದುಡ್ಡು ಮಾಡ್ಕೊಂಡು ಈ ರೀತಿ ಪುಂಡಾಟಿಕೆ, ರೌಡಿಸಮ್ಮು ಎಲ್ಲ ಮಾಡ್ಕೊಂಡಿರ್ತಾರೆ. ಸೊ ಇವರಿಗೆ ಅಧಿಕಾರ ಕೊಟ್ಟವರು ಯಾರು ಅಂತ ಅವನನ್ನು ಹಿಡ್ಕೊಂಡು ಒಳಗಡೆ ಹಾಕಿದ್ರೆ ಸರಿ. ಆದ್ರೆ 24 ಗಂಟೆಗಳ ಒಳಗೇನೆ ಹೇಗೆ ಹೊರಗಡೆ ಬಂದ? ಹೇಗೆ ಜಾಮೀನು ಸಿಕ್ತು? ಅದರಲ್ಲಿ ಪೊಲೀಸರ ವೀಕ್ನೆಸ್ ಏನು ಅನ್ನೋದನ್ನು ಸಹ ನಾವೀಗ ಸರ್ಕಾರಕ್ಕೆ ಪ್ರಶ್ನೆ ಕೇಳಬೇಕಾಗತ್ತೆ. ಸಾಕಷ್ಟು ಜನ ಇವನ ಬಂಧನ ಆಗಬೇಕು ಅಂತ ಒತ್ತಡ ಹಾಕಿದ್ವಿ. ನಾನು ಸಹ ವಿಡಿಯೋಗಳನ್ನ ಮಾಡಿದ್ದೆ, ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದೆ. ಅವನ ಬಂಧನ ಆದಾಗ ನಮಗನ್ಸಿದ್ದು, ಓಕೆ, ಸರ್ಕಾರ ಎಚ್ಚೆತ್ಕೊಂಡಿದೆ, ಸಮಥಿಂಗ್ ದೇ ಆರ್ ಡೂಯಿಂಗ್. ಅವರಿಗೆ ಗಂಭೀರತೆ ಅರ್ಥ ಆಗಿದೆ, ರಾಜ್ಯದಲ್ಲಿ ಅರಾಜಕತೆ ಸೃಷ್ಟಿ ಮಾಡೋದಕ್ಕೆ ಹೊರಟಿರುವಂತಹ ಗುಂಪಿನ ಮೇಲೆ ಕ್ರಮ ಕೈಗೊಳ್ಳುತ್ತಿದ್ದಾರೆ ಅಂತ. ಆದ್ರೆ ಈಗ ಅದು ಹೊರಗಡೆ ಬಂದಿದ್ದ ತಕ್ಷಣ 24 ಗಂಟೆಗಳಲ್ಲಿ ಅವನಿಗೆ ಯಾವಾಗ ಒಂದು ಬೇಲ್ ಸಿಕ್ತೋ, ಆಗ ನಮಗೆ ಬರುವಂತಹ ಪ್ರಶ್ನೆ ಅಂದ್ರೆ, ಒಂದು, ಈ ಸರ್ಕಾರ ಹೇಡಿತನವನ್ನ ತೋರಿಸ್ತಾ ಇದೆಯಾ? ಈ ಸರ್ಕಾರ ನಾಟಕ ಮಾಡ್ತಿದ್ಯಾ? ಈ ಎರಡು ಪ್ರಶ್ನೆಗಳು ಬರ್ತವೆ. ಮತ್ತು ಕಾಂಗ್ರೆಸ್ಸಿನ ಒಳಗೊಳಗೇನೆ ಒಂದಷ್ಟು ಜನ ಯಾರಾದ್ರೂ ಇವನಿಗೆ ಕುಮ್ಮಕ್ಕು ಕೊಡ್ತಿದಾರ, ನೀನು ಮಾಡು, ನಾವಿದೀವಿ ನೋಡ್ಕೊಳ್ತೀವಿ ಅಂತ. ಇಲ್ಲದೆ ಹೋದ್ರೆ ಅಷ್ಟು ಸುಲಭಕ್ಕೆ ಬೇಲ್ ಸಿಗಲ್ಲ. ಇದು ಕೋರ್ಟ್ ಕೊಟ್ಟಿರೋ ಬೇಲು ಅಂತ ನೀವು ವಾದ ಮಾಡಬಹುದು. ಕೋರ್ಟೇ ಬೇಲ್ ಕೊಡೋದು. ಆದರೆ
ಪೊಲೀಸರು ಮಂಡಿಸುವ ವಾದ ಇದೆಯಲ್ಲ, ಇವನನ್ನ ಬಿಟ್ರೆ ಅಪಾಯ ಇದೆ ಅಂತ ವಾದ ಮಾಡಬೇಕಿತ್ತು. ಅದನ್ನ ಸಮರ್ಥವಾಗಿ ಮಾಡಬೇಕಿತ್ತು. ಅವನ ಈ ಹಿಂದಿನ ರೆಕಾರ್ಡ್ಗಳನ್ನು ಇಡಬೇಕಾಗಿತ್ತು. ಕೊಲೆ ಆರೋಪಿ ಅವನು, ಅಮಾಯಕರನ್ನ ಕೊಂದಿರುವಂತಹ ಕೇಸ್ ಇದೆ ಅವನ ಮೇಲೆ. ವೇಶ್ಯಾವಾಟಿಕೆಗೆ ಹೆಣ್ಣು ಮಕ್ಕಳನ್ನ ದೂಡಿರುವಂತಹ ಕೇಸುಗಳಿತ್ತು. ಇದೆಲ್ಲ ಇರಬೇಕಾದ್ರೆ ರೌಡಿ ಶೀಟ್ ಮಾಡಿ ಅದೇನೋ ಆಗಿದೆ, ಈಗ ಬೇರೆ ರೀತಿ ಆಗಿದೆ. ಜೈಲಲ್ಲಿ ಇಟ್ಟಿದ್ರು, ಬಾಂಡ್ ಬರ್ಕೊಟ್ಟಿದ್ದಾನೆ, ನಾನು ಇಂಥ ಸಮಾಜಘಾತುಕ ಕೃತ್ಯಗಳಲ್ಲಿ ಭಾಗವಹಿಸೋದಿಲ್ಲ ಅಂತ. ಅವನು ಸೋಷಿಯಲ್ ಮೀಡಿಯಾ ಬಳಸಬಾರ್ದು ಅಂತ ಕೋರ್ಟ್ ನಿಷೇಧ ಹೇರಿದೆ. ಇಷ್ಟೆಲ್ಲ ಪ್ರಕರಣಗಳು ಅವನ ಮೇಲೆ ಇರಬೇಕಾದ್ರೆ, ಇಷ್ಟೆಲ್ಲ ಹಿನ್ನೆಲೆ ಇರಬೇಕಾದ್ರೆ ಅದನ್ನ ಕೋರ್ಟ್ ಮುಂದೆ ಹೇಳಿ ಈ ಸೆಕ್ಷನ್ಗಳನ್ನ, ಕೊಲೆ ಬೆದರಿಕೆಯನ್ನ ಸ್ಪಷ್ಟವಾಗಿ ಪೊಲೀಸರು ಸಮರ್ಥವಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರೆಸೆಂಟ್ ಮಾಡಿದ್ದಿದ್ರೆ ಕೋರ್ಟಲ್ಲಿ ಅವನಿಗೆ ಬೇಲು ಇಷ್ಟು ಬೇಗ ಸಿಗ್ತಿರ್ಲಿಲ್ಲ. ಅಂದ್ರೆ ಸರ್ಕಾರದ ಕಡೆಯಿಂದ ಪ್ರಯತ್ನ ಆಗಿಲ್ಲ, ಇವನನ್ನ ಒಳಗಡೆ ಇಡುವಂತಹ ಪ್ರಯತ್ನ ಆಗಿಲ್ಲ. ಹಾಗಾಗಿ ಇವನಿಗೆ 24 ಗಂಟೆಗಳ ಒಳಗೇನೆ ಅವನಿಗೆ ಬೇಲ್ ಸಿಕ್ಕಿರುವಂತಹದ್ದು. ಹಾಗಾದ್ರೆ ನಾವೀಗ ಪ್ರಶ್ನೆ ಮಾಡಬೇಕಾಗಿರುವಂತಹದ್ದು ಯಾರನ್ನ? ಸರ್ಕಾರವನ್ನೇ ಪ್ರಶ್ನೆ ಮಾಡಬೇಕಾಗತ್ತೆ. ಸರ್ಕಾರದ ಹೇಡಿತನವನ್ನ ಪ್ರಶ್ನೆ ಮಾಡಬೇಕಾಗತ್ತೆ. ಸರ್ಕಾರದ ನಾಟಕವನ್ನ ಪ್ರಶ್ನೆ ಮಾಡಬೇಕಾಗತ್ತೆ. 24 ಗಂಟೆಗಳ ಒಳಗೇನೆ ಬೇಲ್ ಸಿಗೋ ಹಾಗಿದ್ರೆ ಬಂಧಿಸುವಂತಹ ಅವಶ್ಯಕತೆ ಏನಿತ್ತು? ಸರ್ಕಾರದ ಉದ್ದೇಶ ಏನು ಅನ್ನೋದು ಸರ್ಕಾರ ಸ್ಪಷ್ಟಪಡಿಸಬೇಕು. ಮೊದಲಿಗೆ ಸರ್ಕಾರ ಸ್ಪಷ್ಟಪಡಿಸಬೇಕು. ಆರ್ ದೇ ಸೀರಿಯಸ್? ಈ ರೀತಿಯಾದಂತಹ ಸಮಾಜದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡ್ತಿರುವಂತಹವರ ವಿರುದ್ಧ ನಾವು ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಹೇಳೋದಾದ್ರೆ ಇಂತಹ ಲಫಂಗಗಳನ್ನ 24 ಗಂಟೆ ಅಲ್ಲ, 24 ತಿಂಗಳಾದ್ರೂ ಬೇಲ್ ಸಿಗದಂಗೆ ನೋಡ್ಕೋಬೇಕು. ಆಗಲೇ ಸಮಾಜ ನೆಮ್ಮದಿಯಾಗಿರೋಕ್ ಸಾಧ್ಯ. ಯಾಕೆಂದ್ರೆ ಇವರು ಹೊಟ್ಟೆ ಪಾಡಿಗೆ ಬಂದಿರುವಂತಹ ಕಡು ಬಡವರ ಬಳಿಗೆ ಹೋಗಿ ಶೆಡ್ಗಳು ಹಾಕೊಂಡಿರೋರಿಗೆ, ಪಾಪ ಯಾವ್ದಾದ್ರು ಸಣ್ಣ ಮನೆಯಲ್ಲಿ ಬಾಡಿಗೆ ಇರೋರಿಗೆ ಬೆದರಿಕೆಗಳು ಹಾಕಿ ಅವರ ಆಧಾರನ, ಇವರಿಗೆ ಯಾರು ಅಧಿಕಾರ ಕೊಟ್ಟವ್ರ ಆಧಾರನ ಚೆಕ್ ಮಾಡೋದಕ್ಕೆ? ಇವರಿಗೆ ಯಾರು ಅಧಿಕಾರ ಕೊಟ್ಟವ್ರು ನೀನ್ ಯಾರ ಬಗ್ಗೆ ಮನೆ ಬಾಡಿಗೆ ಕೊಟ್ಟಿದೆ ಅಂತ ಪ್ರಶ್ನೆ ಮಾಡೋದಕ್ಕೆ? ಇವರಿಗೆ ಯಾರ ಮೇಲೆ ಆದರೂ ಅನುಮಾನ ಇದ್ರೆ ಅಧಿಕಾರಿಗಳಿಗೆ ತಿಳಿಸ್ಬೇಕು, ಪೊಲೀಸರಿಗೆ ತಿಳಿಸ್ಬೇಕು, ಅವರ ಕ್ರಮ ಕೈಗೊಳ್ತಾರೆ. ಅದನ್ನು ತಿಳಿಸುವಂತಹ ಯೋಗ್ಯತೆ, ನೈತಿಕತೆ ಹೊತ್ತಿರಬೇಕು. ಮೊದಲಿಗೆ ನೀನೇ ಕೊಲೆ ಆರೋಪಿ, ನೀನೇ ಎಂಥದಂಥದ್ದು ಹಲ್ಕಟ್ಟು ಕೆಲಸ ಮಾಡಿರುವಂತಹ ಆರೋಪಗಳು ನಿನ್ ಮೇಲಿದೆ, ಕೇಸುಗಳಿದಾವೆ. ಹೀಗಿರ್ಬೇಕಾದ್ರೆ ನಿನಗೆ ಯಾವ ನೈತಿಕತೆ ಇದೆ ಇನ್ನೊಬ್ರು ಒಳ್ಳೆಯವರ ಕೆಟ್ಟವರ ಅಂತ ತಿಳಿಸೋದಕ್ಕೆ, ಅಥವಾ ಅವ್ರ ಮೇಲೆ ದೂರು ಮಾಡೋದಕ್ಕೆ? ದೂರು ಸಲ್ಲಿಸೋದಕ್ಕೆ ನಿನಗೆ ಲಾಯಕ್ಕಿಲ್ಲ, ಯೋಗ್ಯತೆ ಇಲ್ಲ, ನೈತಿಕತೆ ಇಲ್ಲ. ನೀನು ನೇರವಾಗಿ ಹೋಗಿ ಅವರ ಮನೆಗಳಿಗೆ ಹೋಗಿ, ಆ ಮಹಿಳೆಯರು ಇರುವಂತಹ ಮನೆಗಳಿಗೆ ಹೋಗಿ ಅವರಿಗೆ ಬೆದರಿಕೆ ಹಾಕೋದು, ಅವರು ಡಾಕ್ಯುಮೆಂಟ್ಸ್ ಚೆಕ್ ಮಾಡೋದು ಯಾವ ನಿನಗೆ ಬಿಟ್ಟಿದ್ದು? ಈ ಸರ್ಕಾರ ಮಾಡ್ತಿರುವಂತಹ ನಾಟಕ ಇದೆಯಲ್ಲ, ಇದು ಹೊಸದಲ್ಲ. ಈ ಸರ್ಕಾರದ್ದು ನಿರಂತರವಾಗಿ ಇಂಥ ನಾಟಕಗಳನ್ನ ಮಾಡ್ತಾ ಇದೆ. ಬೆಲೆ ತೆರಬೇಕಾಗುತ್ತೆ ಈ ಸರ್ಕಾರ. ಚುನಾವಣೆಗಳು ಬರ್ತವೆ, ಚುನಾವಣೆಗಳ ಸಂದರ್ಭದಲ್ಲಿ ಜನರನ್ನ ಈ ಹಿಂದೆ ಹೇಳದಂತೆ ಹೇಳಿ ಅಮರ್ಸಕ್ಕಾಗೋದಿಲ್ಲ. RSS ನ ತೋರಿಸಿ, ಬಜರಂಗ ದಳನ ತೋರಿಸಿ, ಇನ್ಯಾವುದೋ ಹಿಂದುತ್ವದ ಗೂಂಡಾ ಪಡೆಗಳನ್ನ ತೋರಿಸಿ ಅವರಿಂದ ರಕ್ಷಣೆ ಬೇಕಾದ್ರೆ ನಮಗೆ ವೋಟ್ ಹಾಕಿ ಅಂತ ಒಟ್ಟಾರೆಯಾಗಿ ಮುಸ್ಲಿಮರು, ದಲಿತರ ವೋಟ್ಗಳನ್ನ ಹಾಕೊಳ್ಳೋದಕ್ಕೆ ಮತ್ತೆ ಈ ಬಾರಿ ಹೋದಾಗ ಜನ ಕೇಳ್ತಾರೆ, ವೋಟ್ ಹಾಕುವಾಗ ಈ ಕಥೆಗಳನ್ನ ಹೇಳಿದ್ರೆ ಕೇಳ್ತಾರೆ, ನೀವೇನ್ ಕ್ರಮ ಕೈಗೊಂಡ್ರಿ ಅಂತ. ಇಂತಹ ಪುಂಡ್ರು ಪೋಖರಿಗಳು ಅರಾಜಕತೆ ಸೃಷ್ಟಿ ಮಾಡ್ತಿದ್ರೆ 24 ಗಂಟೆ ಜೈಲಲ್ಲಿ ಇಡೋದಕ್ಕೆ ನಿಮಗೆ ಯೋಗ್ಯತೆ ಇರ್ಲಿಲ್ಲ, ಈಗ ಬಂದು ವೋಟ್ ಕೇಳ್ತೀರಿ, ನಮ್ಗೆ ರಕ್ಷಣೆ ಕೊಡ್ತೀವಿ ಅಂತ ಕಥೆ ಕಟ್ತಿರಲ್ಲ ಅಂತ ಪ್ರಶ್ನೆ ಕೇಳ್ತಾರೆ. ಈ ಸರ್ಕಾರ ಅದನ್ನ ನೆನ್ಪಿಟ್ಕೊಳ್ಬೇಕು. ಅದನ್ನ ಸುಮ್ಮನೆ ಆಗೋದಿಲ್ಲ. ಯಾಕೆಂದ್ರೆ ಸಮಾಜದಲ್ಲಿ ಅರಾಜಕತೆ ಸೃಷ್ಟಿ ಮಾಡುವವರನ್ನ ಎಲ್ಲೆಲ್ಲಿ ಕಾಣಿಸ್ತಾರೋ ಅಲ್ಲಲ್ಲೇ ಚೂಟಿ ಒಳಗಡೆ ಹಾಕಿ ಅವರಿಗೆ ಬುದ್ಧಿ ಕಲಿಸುವಂತಹ ಕೆಲಸ ಆಗಬೇಕು. ಮತ್ತೆ ಅವರು ಹೊರಗಡೆ ಬಂದು ಇಂತಹ ಕೃತ್ಯಗಳನ್ನ ಮಾಡೋದಕ್ಕೆ ಧೈರ್ಯ ಬರಬಾರದು, ಆ ರೀತಿ ಮಾಡಬೇಕು. ಬಟ್ ಈಗೇನ್ ಮಾಡಿದ್ದಾರೆ ಆ ಗುಂಪು, ಆ ಪುಡಾರಿಗಳ ಗುಂಪು, ಆ ಪುಂಡರ ಗುಂಪು ವಿಡಿಯೋ ಮಾಡ್ಕೊಂಡು ಖುಷಿ ಪಡ್ತಾ ಇದೆ, ನಾವು ಇನ್ನೂ ಮಾಡ್ತೀವಿ ಅಂತ. ಗೊತ್ತಿಲ್ಲ ಈ ಸರ್ಕಾರ ಉದ್ದೇಶ ಏನು, ಅಥವಾ ಈ ಸರ್ಕಾರನು ಶಾಮೀಲಾಗಿ ಮಾಡ್ತಿದೀಯಾ? ಈ ಸರ್ಕಾರದಲ್ಲಿರುವಂತವ್ರು, ಅಟ್ಲೀಸ್ಟ್ ಕಾಂಗ್ರೆಸ್ ನಲ್ಲಿ ಇರುವಂತವ್ರು ಯಾರೋ ಒಬ್ರು ಇಬ್ಬರಾದ್ರೂ ಶಾಮೀಲಾಗಿ ಮಾಡ್ತಿದಾರ? ಇದಂತೂ ರಾಜ್ಯದ ಜನತೆಗೆ ಅನುಮಾನ ಮೂಡುವಂತಹ ಒಂದು ಪ್ರಕರಣ ಅಷ್ಟೇ. ಸೊ ಇದಿಷ್ಟು ನಿನ್ನೆ ಬಂಧನ ಆದಂತಹ ಕೊಲೆ ಆರೋಪ ಇರುವಂತಹ ಪುನೀತ್ ಕೆರೆಹಳ್ಳಿಯ ವಿಚಾರ, ಮತ್ತು ಅವನಿಗೆ 24 ಗಂಟೆಗಳ ಒಳಗೇನೆ ಬೇಲ್ ಸಿಕ್ಕಿರುವಂತಹ ವಿಚಾರವಾಗಿ ನಿಮ್ಮ ಮುಂದೆ ಇಡಬಹುದಾದಂತಹ ಸಂಗತಿಗಳು. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.